ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ರುಚಿಯಾದ ಮೂಲಂಗಿ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಾಲಿಗೆಗೂ ಚೆಂದ, ಹೊಟ್ಟೆಗೂ ಚೆಂದ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ. ಮುಂಚೆ ಮೂಲಂಗಿ ತೊಗೋಬೇಕು. ಇದು ತುಂಬ ಚಿಕ್ಕದಾಗಿರೋದ್ರಿಂದ 2 ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಇದ್ದರೆ 1 ತೊಗೊಂಡ್ರೆ ಸಾಕು. 4 ಜನದ ಚಟ್ನಿ ಅಳತೆ ನಾನು ಹೇಳ್ತಾ ಇದ್ದೀನಿ. ಈಗ ನೋಡಿ, ಹೀಗೆ ಮೇಲ್ಗಡೆ ಸಿಪ್ಪೆ ತೆಕ್ಕೊಂಬಿಡಿ. ತೊಳೆದಿದ್ರು ಈ ಥರ ತೆಕ್ಕೊಳ್ಳೋದು ಒಳ್ಳೆಯದು. ಈಗ ಇದನ್ನು ತುರ್ಕೊಳ್ಳೋಣ. ತುರ್ಕೊಂಡಿದ್ದೀವಿ. ಈಗ ಏನೇನು ಬೇಕು ಅಂತ ಹೇಳ್ತೀನಿ. ಬೇಳೆಗಳು 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನು ಉದ್ದಿನಬೇಳೆ, ಆಮೇಲೆ 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಏನಾದರೂ ಇಷ್ಟ ಆದರೆ 3 ಬ್ಯಾಡಗಿ ಮೆಣಸಿನ್ಕಾಯಿ, 1 ಗುಂಟೂರು ತೊಗೋಬೋದು. ಆಮೇಲೆ ಹಿಂಗೆ ಹಾಕ್ತಾಯಿದ್ದೀನಿ. ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಈ ಕಾವಲಿ ನೋಡ್ತಿದ್ದೀರಲ್ಲ ನೀವು, ಇದು ನನಗೆ ತುಂಬ ಫೇವ್ರೇಟು. ಇದನ್ನು ನಮ್ಮ ತಾಯಿ ನನ್ನ ಮದುವೆಯಲ್ಲಿ ಕೊಟ್ಟಿದ್ದು. ಇದನ್ನು ಆವಾಗ ಕಲ್ಕತ್ತಾ ಬಾಂಡ್ಲೆ ಅಂತಿದ್ರು. ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಕಲ್ಕತ್ತಾ ಬಾಂಡ್ಲೆ ಅಂತಿದ್ರು. ಅವರ ಅಣ್ಣನ ಮಗಳು ಕಲ್ಕತ್ತಾದಲ್ಲಿದ್ದರು. ಅವ್ರ ಹತ್ರ ಅವರು ನಂಗೆ ಕೊಟ್ಟಿದ್ದರು. ನನಗಿದು ಎಷ್ಟು ಫೇವ್ರೇಟ್ ಅಂದರೆ ಇದರಲ್ಲಿ ಕರಿತೀನಿ, ಹುರಿತೀನಿ, ಆಮೇಲೆ ಇದರಲ್ಲೇ ಕಲಸ್ತಾನ ಮಾಡ್ತೀನಿ. ಸೊ ನಮ್ಮ ಅಜ್ಜಿ ನೆನಪು ನನಗೆ ಯಾವಾಗಲೂ ಇರುತ್ತೆ. ನಮ್ಮ ತಾಯಿ ಕೊಟ್ಟಿರೋದು. 40 ವರ್ಷದ ಹಳೆಯದು ಇದು. ಈಗ ಇದನ್ನು ಮೂಲಂಗಿನ ನಾವು ತುರಿದಿಟ್ಕೊಂಡಿದ್ವಲ್ಲ, ಹುರಿತೀನಿ ಇರುತ್ತೆ. ಈ ಚಟ್ನಿ ಮಾಡೋ ದಿವಸ ಏನಾದರೂ ನೀವು ಚಪಾತಿ ಮಾಡೋದಿದ್ದರೆ ಈ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬಹುದು. ಈಗ ಆರಿಸ್ತೀನಿ. ಒಂದು ಸ್ವಲ್ಪ ಆರಿದ ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಬೋಣ. ಇದು ನೋಡಿ, ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನು ಅರಿಶಿನ ಹಾಕಿದ್ದೀನಿ. ಇದಕ್ಕಿಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಹರಳುಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನೀವು ಬೇಕಾದರೆ ಪುಡಿ ಉಪ್ಪು ಹಾಕ್ಕೋಬೋದು. ಆಮೇಲೆ ನಾನು ಇದನ್ನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಹಾಕೋಣ. ನೋಡಿ, ರುಚಿಕಟ್ಟಾದ ಮೂಲಂಗಿ ಚಟ್ನಿ ರೆಡಿಯಾಗಿದೆ. ದೋಸೆ, ಇಡ್ಲಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕಲಿಸ್ಕೋಬೋದು. ನಮಸ್ಕಾರ.